ಹಾಯ್ ನನ್ನ ಪ್ರೀತಿಯ ಓದು ಮಿತ್ರರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಏನಪ್ಪ ಅಂತ ಹೇಳಿದ್ರೆ ಮೊನ್ನೆ ಅಂದರೆ ಜೂನ್ 1, 2025ರಂದು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಕನ್ಫರ್ಮ್ ಆಗಿರ್ತಕ್ಕಂಥ ಅತಿಥಿ ಶಿಕ್ಷಕ ಮತ್ತು ಅತಿಥಿ ಉಪನ್ಯಾಸಕ ಹುದ್ದೆಗಳಿಗೆ ಪ್ರವೇಶ ಪರೀಕ್ಷೆಯನ್ನು ಮಾಡಲಾಗಿತ್ತು. ಆ ಒಂದು ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಂತೆ ಹೇಗಿದೆ ಆ ಪ್ರಶ್ನೆ ಪತ್ರಿಕೆ ಅನ್ನೋದನ್ನು ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಮತ್ತು ಈ ಹಿಂದೆ ಪ್ರಶ್ನೆಗಳನ್ನು ಯಾವ್ಯಾವ ಪತ್ರಿಕೆ ಮೂಲಕ ಕೇಳಲಾಗಿದೆ, ಸೊ ಈ ಪ್ರಶ್ನೆಗಳು ಈಗ ಹೊಸದಾಗಿ ಕೇಳಲಾಗಿದೆಯಾ ಅಥವಾ ಹಿಂದೆ ಕೇಳಿದಾರಾ ಅನ್ನೋದನ್ನು ಕೂಡ ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಸೊ ಸರಿ ಉತ್ತರಗಳನ್ನು ಹಾಗೆ ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಕೂಡ ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಸರಿ, ಬನ್ನಿ ನೋಡೋಣ. ಮೊದಲನೇ ಪ್ರಶ್ನೆ ಕೇಳಿದ್ದಾರೆ ನೋಡಿ. ಇಲ್ಲಿ ಸಂಧಿಗೆ ಸಂಬಂಧಪಟ್ಟಂತೆ ಮೊದಲೇ ಪ್ರಶ್ನೆಯನ್ನು ಕೇಳಲಾಗಿದೆ. ಕೆಳಗೆ ಸಂಧಿಯನ್ನು ಹೊಂದಿಸಿ ಬರೀರಿ ಅಂತ ಕೇಳಿದರೆ, ಇಲ್ಲಿ ಚಂದ್ರ ಆನೆನೆ ಅಂತಕ್ಕಂಥದ್ದು ಸವರ್ಣ ದೀರ್ಘ ಸಂಧಿ ಆಗುತ್ತೆ. ಚಂದ್ರ ಪ್ಲಸ್ ಆನೆನೆ ಅಂತಕ್ಕಂಥದ್ದು ಸವರ್ಣ ದೀರ್ಘ ಸಂಧಿ ಆಗುತ್ತೆ. ಅಂದರೆ A2 ಅಂತಕ್ಕಂಥದ್ದು ಸಿ ಯಲ್ಲಿದೆ. ಸೊ ಅದರಿಂದ ಸಿ ಆನ್ಸರ್ ಆಗುತ್ತೆ. ಇನ್ನು ಕಣ್ ಪ್ಲಸ್ ಪನಿ ಕಣ್ಬನಿ ಆಗುತ್ತೆ. ಅಂದರೆ ಆದೇಶ ಸಂಧಿ, ಕತಪಗಳಿಗೆ ಗಾದಾಪಗಳು ಆದೇಶವಾಗಿ ಬಂದರೆ ಆದೇಶ ಸಂಧಿ ಆಗುತ್ತೆ. ಎರಡನೇ ಒಂದು ಪ್ರಶ್ನೆಯನ್ನು ನೋಡಿ. ಇಲ್ಲಿ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಕೇಳಿದ್ದಾರೆ. ಇಲ್ಲಿ ಬಿಲ್ದಿರುವ ನೇರಿಸಿ ಅಂತಕ್ಕಂಥದ್ದು ಒಂದು ಕ್ರಿಯೆಯನ್ನು ಸೂಚಿಸಿದೆ. ಸೊ ಅದರಿಂದ ಕ್ರಿಯಾ ಸಮಾಸ ಆಗುತ್ತೆ. ಅದನ್ನು ಹೊರತುಪಡಿಸಿ ಮೆಲ್ವಾತವನ್ನು ಬಿಡಿಸೋದು ನೋಡೋದಾದರೆ, ಮೆಲುವಾದ ಪ್ಲಸ್ ಮಾತು ವಿಶೇಷ ಮತ್ತು ವಿಶೇಷಗಳಿಂದ ಆಗುವಂಥ ಸಮಸ್ಯೆನೇ ಕರ್ಮಧಾರ ಸಮಸ್ಯೆ, ನಿಮಗೆಲ್ಲ ಗೊತ್ತೇ ಇದೆ. ಸೊ ಅದರಿಂದ ಆಪ್ಷನ್ ಎ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಮೂರನೇ ಕ್ವಶನ್ ನೋಡೋಣ. ಇಲ್ಲಿ ತತ್ಸ ಮತ್ತು ತದ್ಭವಗಳಿಗೆ ಸಂಬಂಧಪಟ್ಟಂತೆ ಕೇಳಿದ್ದಾರೆ. ವಿದ್ಯಾ, ಭಿಜ್ಜೆ, ಅರ್ಕ, ಎಕ್ಕ ಇವೆರಡೇ ಸರಿಯಾಗಿದೆ. ಸ್ಥಾನ ಮತ್ತು ಸ್ಥಳ ಇದಕ್ಕೆ ಸಂಜೆ ಆಗುತ್ತೆ. ಸಂಜೆ ಮತ್ತು ಸಂಧ್ಯಾ ಆಗುತ್ತೆ. ಸೊ ಇದು ಸರಿಯಾದ ಉತ್ತರ ಅಲ್ಲ. ಸೊ ಹಾಗಾಗಿ ಈ ಆಪ್ಷನ್ ಡಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟು 4ನೇ ಕ್ವಶನು. ಆಶ್ಚರ್ಯ, ವಿಸ್ಮಯ ಈ ಪದಗಳ ಅರ್ಥ ವ್ಯತ್ಯಾಸಗಳ ಕ್ರಮ ಹೀಗಿದೆ. ಹಾಗಾದರೆ ಆಶ್ಚರ್ಯ ಅಂದರೆ ವಿಸ್ಮಯ ಅಂತ ಅರ್ಥದಲ್ಲಿ ಕೇಳಿದ್ದಾರೆ. ಅನಿರೀಕ್ಷಿತ, ಅದ್ಭುತ ಅಂತಕ್ಕಂಥದ್ದು ಕರೆಕ್ಟ್ ಆಗುತ್ತೆ. ಯಾಕಪ್ಪ ಅಂತೇಳಿ ಅನಿರೀಕ್ಷಿತವಾಗಿ ನಮ್ಗೆ ಯಾವುದೇ ಘಟನೆ ನಡೆದಾಗ ಆ ಅದ್ಭುತವಾಗಿ ಗೋಚರಿಸುತ್ತೆ. ಸೊ ಅದರಿಂದ ಆಪ್ಷನ್ ಸಿ 4ಕ್ಕೆ ಸರಿ ಆಗುತ್ತೆ. ಇನ್ನು 5ನೇ ಪ್ರಶ್ನೆ. ಇಲ್ಲಿ ದಿಕ್ಕಿಗೆ ಸಂಬಂಧಪಟ್ಟಂತೆ ಕೇಳಿದ್ದಾರೆ ನೋಡಿ. ತೆಂಕಣ ಅಂತಕ್ಕಂಥದ್ದು ಒಂದು ದಿಕ್ಕಾಗುತ್ತೆ. ಸೊ ಅದರಿಂದ ದಿಕ್ವಾಚಕ ಸರಿ ಆಗುತ್ತೆ. ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ಇನ್ನು 6ನೇ ಕ್ವಶನ್ನು. ದೇಶಕ್ಕಾಗಿ ನಾವು ಯಾವುದೇ ತ್ಯಾಗಕ್ಕೂ ಸಿದ್ಧರಾಗೋಣ ಅಂತಕ್ಕಂಥದ್ದು. ಇಲ್ಲಿ ಸಿದ್ಧರಾಗೋಣ ಅಂತಕ್ಕಂಥ ಸಂಭವನಾರ್ಥಕನೂ ಅದೇ, ಬಟ್ ಆದರೆ ಇದು ಪ್ರೇರಣಾರ್ಥಕ ರೂಪ ಸರಿ ಆಗುತ್ತೆ. ಓಕೆನಾ? ಆಪ್ಷನ್ ಇಸ್ ಕರೆಕ್ಟ್ ಆನ್ಸರ್. ಇಲ್ಲಿ 7ನೇ ಕ್ವಶನ್ ನೋಡಿ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಯುವ ಸಾಹಿತ್ಯ ಪುರಸ್ಕೃತ ಲೇಖಕರು ಮತ್ತು ಅವ್ರ ಕೃತಿಗಳನ್ನು ಹೊಂದಿಸಿ ಬರೀ ಕುರಿತ ಕೇಳಿದ್ದಾರೆ. ನನಗೆ ಇಲ್ಲಿ ದಾದಾಪೀರ್ ಜೈಮನ್ ಅವ್ರ ಕೃತಿ ಗೊತ್ತು. ಏನಪ್ಪ ಅಂತ ಹೇಳಿದ್ರೆ, ದಾದಾಪೀರ್ ಜೈಮನ್ ಅವ್ರ ಕೃತಿ ನೀಲಕುರಂಜಿ ಅಂತಕ್ಕಂಥದ್ದು. ಅದೇ ಡಾಕ್ಟರ್ ಶ್ರುತಿ BR ಅವ್ರ ಕೃತಿ ಜೀರೋ ಬ್ಯಾಲೆನ್ಸ್. ಇದು ಆಪ್ಷನ್ ಸಿ ಅಂತಕ್ಕಂಥದ್ದು ಕರೆಕ್ಟ್ ಆಗುತ್ತೆ. ಬೇಕಾದ್ರೆ ನೀವು ವಿಕಿಪೀಡಿಯಾ ಅಥವಾ ಗೂಗಲ್ ಮೂಲಕ ಈ ಒಂದು ಆನ್ಸರನ್ನು ನೋಡ್ಕೋಬೋದು, ನಿಮಗೇನಾದರೂ ಡೌಟ್ಸ್ ಇದ್ದರೆ. ಓಕೆನಾ? ನೆಕ್ಸ್ಟ್ 8ನೇ ಕ್ವಶನು ನೋಡೋದಾದರೆ, ಒಬ್ಬರು ಹೇಳಿದ ಮಾತಿನ ಯಥಾವತ್ತಾಗಿ ಹೇಳುವಾಗ ನಿಮಗೆ ಲೇಖನ ಚಿಹ್ನೆಗಳ ಕುರಿತು ಕ್ವಶನ್ ಕೇಳಿದರೆ ಇಲ್ಲಿ ಉದಾಹರಣೆ ಚಿಹ್ನೆ ಅಂತಕ್ಕಂಥದ್ದು ಕರೆಕ್ಟ್ ಆಗುತ್ತೆ. ಇನ್ನು ಮುನ್ನೀರು ಅಂತ ಹೇಳಿದ್ರೆ ಇದನ್ನು ಆಲ್ಮೋಸ್ಟ್ ಭಾಳ ಹಿಂದಿನ ಕ್ವಶನ್ಗಳೇ, ಅಂದರೆ ನಮಗೆ TET ಕ್ವಶನ್ಗಳಲ್ಲಿ ಮತ್ತು ಪ್ರೌಢಶಾಲಾ ನೇಮಕಾತಿ ಶಿಕ್ಷಕರ ಸಂಬಂಧಪಟ್ಟಂತೆ ಪ್ರಶ್ನೆಗಳಲ್ಲಿ ಕೂಡ ಇದನ್ನಾಗಲೇ ಕೇಳಿದರೆ ಕ್ವಶನ್ ಕೂಡ. ನೀವು ಕ್ವಶನ್ ಪೇಪರನ್ನು ನೋಡಿ. ಇಲ್ಲಿ ಸಮುದ್ರ ಅಂತಕ್ಕಂಥದ್ದು ಕರೆಕ್ಟ್ ಆಗುತ್ತೆ. ಇನ್ನು ಅರ್ಧಚಂದ್ರ ಪ್ರಯೋಗ ಮಾಡುವ ಅಂದರೆ ಇದನ್ನು ನುಡಿಗಟ್ಟಿಗೆ ಸಂಬಂಧಪಟ್ಟಂತೆ ಇಲ್ಲಿ ಕುತ್ತಿಗೆ ನೂಕುವುದು ಅಂತ ಸರಿಯಾದ ಉತ್ತರ ಆಗುತ್ತೆ. ಆಪ್ಷನ್ ಡಿ ಸರಿಯಾದ ಉತ್ತರ. ಇನ್ನು ಜಲದ ಅಂತಕ್ಕಂಥದ್ದು ತೀವ್ರ ಅನ್ನೋದು, ಜಲದ ಅನ್ನೋದು ಒಂದು ಅರ್ಥ ನೋಡೋದಾದರೆ, ಇಲ್ಲಿ ಜಲದ ಅಂತ ಹೇಳಿದ್ರೆ ನೀರಿನ ಮೂಲವನ್ನು ಕುರಿತು ಹೇಳ್ತಕ್ಕಂಥ ಪದ. ಸೊ ಅದರಿಂದ ಇದರಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇದೆ. ತೀವ್ರ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಬಹುದು, ಬಟ್ ಆದರೆ ಇದು ಸಮುದ್ರ ಆಗಲಿ ಅಥವಾ ತೀವ್ರ ಆಗಲಿ ಆಗಿರ್ಬೋದು. ಸೊ ನನಗೆ ಅನ್ಸೋ ಮಟ್ಟಿಗೆ ತೀವ್ರ ಅನ್ನೋಕ್ಕಂಥದ್ದು ಕರೆಕ್ಟ್ ಆಗುತ್ತೆ. ಸೊ ಇದಕ್ಕೆ ಅಫಿಷಿಯಲ್ ಕೀ ಆನ್ಸರ್ ಬಂದಾಗ ನೋಡೋಣ ಇದನ್ನು. ನೋಡಿ, 12ನೇ ಕ್ವಶನ್. ಇಲ್ಲಿ ದ್ವಿರುಕ್ತಿ ಮತ್ತು ಅನೇಕಾನ್ವಯಗಳಲ್ಲಿ ಸರಿಯಾದ ಜೋಡಿಯನ್ನು ಗುರುತಿಸಿ. ದ್ವಿರುಕ್ತಿ ಅಂದರೆ 2 ಬಾರಿ ಉಕ್ತಿ ಅಂತ, ಅಂದರೆ ಇಲ್ಲಿ ಕೊನೆಗೆ ಅಂತಕ್ಕಂಥದ್ದು 2 ಬಾರಿ ಉಕ್ತಿಯಾಗಿದೆ. ನೆಕ್ಸ್ಟು ದಗದಗ ಅನ್ನೋದು ಕೂಡ ಇಲ್ಲಿ ಅನುಕರಣವೇ ಆಗುತ್ತೆ. ಸೊ ಆದ್ದರಿಂದ ಎ ಮತ್ತು ಸಿ ಸರಿಯಾದ ಉತ್ತರ. ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ. ಇನ್ನು ತಕರಾರು ಅಂತಕ್ಕಂಥದ್ದು ಈಗಾಗಲೇ ನಿಮ್ಗೆ ಗೊತ್ತಿದೆ, ಅರಬ್ಬಿ ಭಾಷೆಯಿಂದ ಬಂದಿದೆ. ಇನ್ನು 14ನೇ ಪ್ರಶ್ನೆ ಬಂದು ಪದ್ಯಂ ವಂದ್ಯಂ ಗದ್ಯಂ ವೃಂದ್ಯಂ ಅಂತ ಹೇಳಿದವರು ನಂದನಿಕೆ ಲಕ್ಷ್ಮೀರಮಣ ಅಥವಾ ಮುದ್ದಣ್ಣ ಅವರು ಹೇಳ್ತಾರೆ ಈ ಮಾತನ್ನು. ಸೊ ಇದು ಆಪ್ಷನ್ ಸಿ ರೈಟ್ ಆಗುತ್ತೆ ಆನ್ಸರ್.
ನೆಕ್ಸ್ಟು ಈ ಪ್ರಶ್ನೆಯನ್ನು ಅತಿ ಹೆಚ್ಚು ಬಾರಿ ನಾವು TETಯಲ್ಲಿ ಮತ್ತು ಪ್ರೌಢಶಾಲೆ ಶಿಕ್ಷಕ ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಪ್ರಶ್ನೆಯನ್ನು ನೋಡಿದ್ದೇವೆ ಆಗಲೇ. ಸೊ ಏನಪ್ಪ ಅಂತೇಳಿ ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ, ಈ ಸಾಲುಗಳು ಯಾವ ಕೃತಿಯಿಂದ ಬಂದಿವೆ ಅಂತಕ್ಕಂಥದ್ದನ್ನು ಇಲ್ಲಿ ಕುವೆಂಪುರವರ ಮಲೆಗಳಲ್ಲಿ ಮದುಮಗಳು ಅಂತಕ್ಕಂಥ ಕೃತಿಯಲ್ಲಿ ಈ ಒಂದು ಮಾತು ಕಂಡುಬರುತ್ತೆ ನಮಗೆ. ಕನ್ನಡಕ್ಕೆ ಬಂದ ಮೊದಲ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಈ ಸಂಬಂಧಪಟ್ಟ ಕ್ವಶನ್ ಕೇಳಿದ್ದಾರೆ. ಈ ಮೊನ್ನೆ ರೀಸೆಂಟ್ ಕ್ವಶನ್ ಇದು, ಅಂದರೆ ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಂಥ ಕ್ವಶನ್ಗಳನ್ನು ಕೇಳಿದ್ದಾರೆ. ಹಿರಿಯ ಕಥೆಗಾರ್ತಿ ಬಾನು ಮುಸ್ತಾಕ್ ಅವರಿಗೆ ಸಂಬಂಧಪಟ್ಟಂತೆ ಗೊತ್ತಿದೆ ನಿಮಗಾಗಲೇ. ಹಾರ್ಟ್ ಲ್ಯಾಂಪ್ ಅಂತ ಕೃತಿಗೆ ಅದೇ ಕೃತಿ ಬಂದಿರೋದು. ಅದೇ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಸಮಿತಿ ಇಟಲಿಯ ರೋಮ್ ನಗರದಲ್ಲಿದೆ. ಇದು ತಪ್ಪಾದ ಉತ್ತರ, ಯಾಕಂದರೆ ಇಟಲಿಯ ರೋಮ್ ನಗರದಲ್ಲಿಲ್ಲ, ಇದು ಇಂಗ್ಲೆಂಡ್ನ ಲಂಡನ್ನಲ್ಲಿದೆ. ಓಕೆನಾ, ಇದು ಎ ಮತ್ತು ಬಿ ಸರಿಯಾದ ಉತ್ತರ ಆಗುತ್ತೆ. ಆಪ್ಷನ್ ಎ ಇದಕ್ಕೆ ಕರೆಕ್ಟ್ ಆನ್ಸರು. ನೆಕ್ಸ್ಟು ಇನ್ನು 17ನೇ ಪ್ರಶ್ನೆ ಭಾಷೆಗಳಿಗೆ ಸಂಬಂಧಪಟ್ಟಂತೆ ಕೇಳಿದರೆ ಕುರುಕ್, ಮಾಲ್ತೋ ಮತ್ತು ಬಹರು ಈ ಭಾಷೆಗಳು ಯಾವ ವರ್ಗ ಸಂಬಂಧಪಟ್ಟಂತೆ ಕೇಳಿದ್ದಾರೆ. ನಮಗೆ ದಕ್ಷಿಣ ದ್ರಾವಿಡ ಭಾಷೆಗಳು ಗೊತ್ತು. ಸೊ ಇದು ಉತ್ತರ ದ್ರಾವಿಡ ಭಾಷೆಗಳು. ಈ ಹಿಂದೆ ಹಲವಾರು ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಪ್ರಶ್ನೆ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಉತ್ತರ ದ್ರಾವಿಡ ಭಾಷೆಗಳು ಸರಿಯಾದ ಉತ್ತರ ಆಗುತ್ತೆ. ನೋಡ್ಕೇಸ್ ಬರ್ರಿ ಎಂಬ ಸಂವಹನವನ್ನು ಈ ಕೆಳಗಿನ ಯಾವ ಪ್ರಾದೇಶಿಕ ಉಪಭಾಷೆಗಳಲ್ಲಿ ಸಾಮಾನ್ಯವಾಗಿ ಬಳಸ್ತಾರೆ ಅನ್ನೋದನ್ನು ಕೇಳಿದ್ದಾರೆ ಕ್ವಶನ್ನು. ಇಲ್ಲಿ ಧಾರವಾಡ ಕನ್ನಡದಲ್ಲಿ ಈ ಒಂದು ನೋಡ್ಕೇಸ್ ಬರ್ರಿ ಅನ್ನೋದನ್ನು ನಾವು ಸಾಮಾನ್ಯವಾಗಿ ಬಳಸೋದನ್ನು ನಾವು ಕಾಣ್ತೇವೆ. ಸೊ ಇದು ಆಪ್ಷನ್ ಸಿ ಇದು ರೈಟ್ ಆನ್ಸರ್ ಆಗುತ್ತೆ. ಇನ್ನು ಇಲ್ಲಿ ನೋಡೋದಾದರೆ ಅತ್ತನಿಮ್ ಅಂದರೆ ಹಳೆಗನ್ನಡ ಪ್ರತ್ಯೇಕ ವಿಭಕ್ತಿ ಪ್ರತ್ಯೇಕ ಸಂಪರ್ಕ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದಕ್ಕೆ ಅತ್ತನಿಮ್ ಅಂತ ಹೇಳಿದ್ರೆ ಪಂಚಮಿ ವಿಭಕ್ತಿಗೆ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟು ಇದು ಕಾಲವಾಹಿನಿ, ಇದು ರೂಪಕಲಂಕಾರ ಆಗುತ್ತೆ. ಸೊ ಇಷ್ಟು 1ರಿಂದ 20ರವರೆಗಿನ ಕನ್ನಡ ಭಾಷಾ ಪತ್ರಿಕೆಯನ್ನು ನಾವು ನೋಡಿದ್ವಿ. ಮುಂದಿನ ಭಾಗದಲ್ಲಿ ಇದು ಪಾರ್ಟ್ 1 ಅಂತ ತಿಳ್ಕೊಳ್ಳಿ. ನೆಕ್ಸ್ಟ್ ಭಾಗದಲ್ಲಿ ನಾವು ಇಂಗ್ಲೀಷನ್ನು ಕಂಡಕ್ಟ್ ಮಾಡ್ತೀನಿ. ಇಂಗ್ಲೀಷನ್ನು ನೋಡಿ ನಿಮಗೆ ಸರಿಯಾದ ಉತ್ತರವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ವಿಡಿಯೋವನ್ನು ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು. ಶುಭ ದಿನ. ಸೊ ಯಾರು ಹೊಸದಾಗಿ ವೀಡಿಯೋ ನೋಡ್ತಾ ಇದ್ದೀರಾ, ಸೊ ಅವರೆಲ್ಲ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಯಾಕಪ್ಪ ಅಂತ ಹೇಳಿದ್ರೆ ನಾನು ಯಾವುದೇ ವೀಡಿಯೋನ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫೈ ಆಗಿ ಬರುತ್ತೆ, ಬೇಗ ನಿಮಗೆ ತಲುಪುತ್ತೆ ಅನ್ನೋದು ಒಂದು ಕಾರಣಕ್ಕಾಗಿ.